ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೆರೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವ ಮಾತಿತ್ತು. ಆದರೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಎಂಬ ಮಾತು ಅನೇಕರಿಗೆ ತಿಳಿದಿಲ್ಲ. ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳ ಮಹತ್ವ ಏನು? ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳ ಕುರಿತ ಗ್ರಾಮ ಪಂಚಾಯಿತಿಗಳ ಜವಾಬ್ದಾರಿಗಳೇನು? ಈ ಗ್ರಾಮ ಸಭೆಗಳಲ್ಲಿ ನಿಜಕ್ಕೂ ಚರ್ಚೆ ಆಗಬೇಕಿರೋದೇನು? ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳ ಗ್ರಾಮ ಸಭೆಗಳು ಆರಂಭವಾಗಿದ್ದು ಯಾವಾಗ ಮತ್ತು ಹೇಗೆ ಎಂಬ ಅನೇಕ ಅಂಶಗಳನ್ನು ಸವಿಸ್ತಾರವಾಗಿ ಮಕ್ಕಳ ಹಕ್ಕುಗಳ ತಜ್ಞರಾದ ಎಚ್.ಸಿ. ರಾಘವೇಂದ್ರ ವಿವರಿಸಿದ್ದಾರೆ. ಸಂಡೂರು ಟಿವಿಗೆ ಅವರು ಸುದೀರ್ಘ ವಿವರಣೆಯನ್ನು ನೀಡಿದ್ದಾರೆ. ಅದರ ಮಾಹಿತಿ ನಿಮಗಾಗಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಘವೇಂದ್ರ ಎಚ್.ಸಿ. ಅಂಥೇಳಿ, ನಿಕಟಪೂರ್ವ ಸದಸ್ಯರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಹಾಗೂ ಮಾಜಿ ಸದಸ್ಯರು ಮತ್ತು ಅಧ್ಯಕ್ಷರು ಮಕ್ಕಳ ಕಲ್ಯಾಣ ಸಮಿತಿ ಬಳ್ಳಾರಿ. 2006ನೇ ಇಸ್ವಿಯಿಂದ ನಾವು ನೋಡ್ತಾ ಇರೋದು ನಮ್ಮ ವಿಶೇಷವಾಗಿ ಇಡೀ ಭಾರತ ರಾಷ್ಟ್ರದಲ್ಲಿ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಗಳನ್ನು ನಾವು ನೆನಪಿಸಿಕೊಳ್ಳಲೇಬೇಕು. 2006ರಿಂದ ಈ ಒಂದು ಪರಿಕಲ್ಪನೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ಅಂತ ಹೇಳಿದರೆ ತಪ್ಪಾಗಲಾರ್ದು. ಸಾಮಾನ್ಯವಾಗಿ ಏನಾದರೂ ತೊಂದರೆ ಆದರೆ ವಯಸ್ಕರರು ಸ್ಥಳೀಯ ಸರ್ಕಾರವಾದ ಗ್ರಾಮ ಪಂಚಾಯಿತಿ ಹತ್ತಿರ ಹೋಗಿ, ನಮಗೆ ರೇಷನ್ ಕಾರ್ಡ್ ಇಲ್ಲ, ಮನೆಗಳಿಲ್ಲ, ಶೌಚಾಲಯ ಕೊರತೆ ಇದೆ, ವಿದ್ಯುತ್ ದೀಪ ಇಲ್ಲ, ರಸ್ತೆ ಇಲ್ಲ, ಅನೇಕ ಸಮಸ್ಯೆಗಳನ್ನು ಸ್ಥಳೀಯ ಸರ್ಕಾರವಾದ ಗ್ರಾಮ ಪಂಚಾಯಿತಿಯ ಹತ್ತಿರ ತಮ್ಮ ಸಮಸ್ಯೆ ಮತ್ತು ಅಹವಾಲುಗಳನ್ನು ಮತ್ತು ಬೇಡಿಕೆಗಳನ್ನು ಮಂಡಿಸಿ, ತಮ್ಮ ಹಕ್ಕುತ್ತಾಯನ್ನು ಮಂಡಿಸಿ ಅವರು ಅದಕ್ಕೆ ಫಲವನ್ನು ಪಡ್ಕೊಳ್ತಾರೆ. ಆದರೆ ಮಕ್ಕಳಿಗೆ ಕೆಲವು ಸಮಸ್ಯೆಗಳಿದ್ದಾವೆ. ಅದು ಹೇಗೆ ಅಂದರೆ, ಸ್ಥಳೀಯವಾಗಿ ಜೊತೆಗೆ ತಂದೆ ತಾಯಿಗಳನ್ನು ತೀರಿಸ್ದಾಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಮತ್ತು ಸಮಸ್ಯೆ, ಬೇಡಿಕೆಗಳು. ಇಂಥ ಸಂದರ್ಭದಲ್ಲಿ ಮಕ್ಕಳು ಎಲ್ಲಿ ಹೋಗಬೇಕು, ಯಾರನ್ನ ಕೇಳಬೇಕು ಅನ್ನೋದು ನಮ್ಮ ಯಕ್ಷ ಪ್ರಶ್ನೆ. ಸೊ 2003ರಿಂದ 2006ರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಚೈಲ್ಡ್ ರೈಟ್ ಟ್ರಸ್ಟ್ ವತಿಯಿಂದ ಕೈಗೊಂಡಿರತಕ್ಕಂಥ ಒಂದು ಕಿರು ಸಂಶೋಧನೆಯ ಫಲವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 2006ರಿಂದ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಗಳನ್ನು ಜಾರಿ ಮಾಡಿದೆ. ಇದರ ಮುಖ್ಯ ಆಶಯ ಮತ್ತು ಉದ್ದೇಶ ಏನು ಅಂದರೆ, ಮಕ್ಕಳು ಕೂಡ ಈ ದೇಶದ ಇಂದಿನ ಪ್ರಜೆಗಳು ಮತ್ತು ಮಕ್ಕಳು ಈ ದೇಶದ ಅಗತ್ಯತೆಗಳನ್ನು ಪೂರೈಸುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಮುಖ್ಯ ಮಾನದಂಡವಾಗಿ ನಾವು ನೋಡ್ಕೊಳ್ಬೇಕಾಗ್ತದೆ. ಮಕ್ಕಳ ಬೇಡಿಕೆ ಮತ್ತು ಅವರ ಸಮಸ್ಯೆಗಳಿಗೆ ನಾವು ಸ್ಥಳೀಯ ಸರ್ಕಾರವಾಗಿ ಗ್ರಾಮ ಪಂಚಾಯತಿ ಸ್ಪಂದಿಸಬೇಕಾಗಿದೆ. ಮತ್ತು ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅನ್ನೋದನ್ನು ನಾವು ಮತ್ತೆ ಗಟ್ಟಿಯಾಗಿ ಹೇಳಬೇಕಾಗಿದೆ. ಈ ಹಿಂದೆ ಒಂದು ಮಾತಾಯಿತ್ತು. ಏನು ಮಾತು ಅಂದರೆ, ಇಂದಿನ ಮಕ್ಕಳು ನಾಳಿನ ಪ್ರಜೆಗಳಂತ ಹೇಳ್ತಾಯಿದ್ರು. ಅಂದರೆ ಇಂದಿನ ಅಗತ್ಯ ಮಕ್ಕಳಿಗೆ ಈಗಿಲ್ಲ, ಮುಂದೊಂದು ದಿನ ಅಂತ. ಸೊ ಅದು ಹಿರಿಯರು ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥ ಮಾತು. ಎಲ್ಲರೂ ಕೂಡ ಇಂದಿಗೂ ಕೆಲವು ಜನ ಅದನ್ನೇ ಬಳಸ್ತಾ ಇದ್ದಾರೆ. ಬಟ್ ಅದು ವಾಸ್ತವವಾಗಿ ಅದು ತಪ್ಪು. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು. ನಿಮಗೆ ಗೊತ್ತಿರೋ ಹಾಗೆ ಭಾರತ ಸಂವಿಧಾನದ ಪರಿಚ್ಛೇದ 5 1952ರಲ್ಲಿ ಪೌರತ್ವ ಕಾಯ್ದೆ ಪರಿಚ್ಛೇದ 2ರಲ್ಲಿ ಸ್ಪಷ್ಟಪಡಿಸಿರುವಂತೆ, ಈ ದೇಶದಲ್ಲಿ ಯಾರು ಹುಡ್ತಾರೋ ಅವರೇ ಆ ದೇಶದ ಆವತ್ತಿಂದಲೇ ಪ್ರಜೆಗಳಾಗ್ತಾರೆ. ಅಂದರೆ ಆ ದಿನದ ಪ್ರಜೆಗಳು. ಜೊತೆಗೆ ಈಗಾಗಲೇ ನಾವು ಮಕ್ಕಳಿಗೆ ಮಾಡ್ತಕ್ಕಂಥ ಹುಟ್ಟಿದಾಗ ಬರ್ತ್ ಸರ್ಟಿಫಿಕೇಟ್ ಏನು ಕೊಡ್ತೀವಿ, ಜನ್ಮ ದಾಖಲೆ, ಅದರಲ್ಲಿ ಸ್ಪಷ್ಟವಾಗಿ ನಮೂದಿಸಿದೆ ನಮ್ಮ ಮಕ್ಕಳ ಹೆಸರು, ಅವರ ಹುಟ್ಟಿದ ದಿನಾಂಕ, ತಂದೆ ತಾಯಿ ಹೆಸರು ಮತ್ತು ಅವರ ಲಿಂಗ, ಜೊತೆಗೆ ಅಲ್ಲಿ ರಾಷ್ಟ್ರೀಯತೆ ಅಂತ ಕೇಳ್ತೀವಿ, ಅಲ್ಲಿ ಭಾರತೀಯ ಅಂತ ತುಂಬಿರ್ತಾರೆ. ಅಂದರೆ ಹುಟ್ಟಿದ ತಕ್ಷಣ ಮಕ್ಕಳಿಗೆ ನಾವು ಅವರ ಒಂದು ಪೌರತ್ವವನ್ನು ಖಾತ್ರಿಪಡಿಸ್ತೀವಿ ಜನ್ಮ ದಾಖಲೆ ನೀಡೋದ್ರ ಮೂಲಕ. ಹಾಗಾಗಿ ಮಕ್ಕಳು ಈ ದೇಶದ ಪ್ರಜೆ ಆಗೋಕ್ಕೆ 18 ವರ್ಷ ಕಾಯಬೇಕಾಗಿಲ್ಲ. ಹಿಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತ ಹೇಳಬೇಕಾಗ್ತದೆ. ಸೊ ಹಾಗಾಗಿ ಈ ಗೋಕ್ಷ ವಾಕ್ಯವನ್ನು ನಾವೆಲ್ಲರೂ ಮತ್ತೊಮ್ಮೆ ಪುನರುಚ್ಚರಿಸೋಣ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅನ್ನೋದನ್ನು ಎಲ್ಲರಿಗೆ ಪಸರಿಸುವಂಥ ನಿಟ್ಟಿನಲ್ಲಿ ಹೇಳಬೇಕಾಗಿರ್ತಕ್ಕಂಥ ಒಂದು ಅಗತ್ಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮಕ್ಕಳ ಗ್ರಾಮ ಸಭೆಗಳ ಬಗ್ಗೆ ಹೇಳೋದಾದರೆ, ದೊಡ್ಡವರು ತಮ್ಮ ಸಮಸ್ಯೆ, ಆತಂಕ, ದುಗುಡು ದುಮ್ಮಾನಗಳನ್ನು ಒಂದು ರಾಜಕೀಯ ಇಚ್ಛಾಶಕ್ತಿನೋ ಅಥವಾ ಅಧಿಕಾರದ ಬಲಪ್ರಯೋಗನೋ ಅಥವಾ ಒತ್ತಾಸೆಯಿಂದ ತಮ್ಮ ಸಮಸ್ಯೆ, ಸಂಕಷ್ಟಗಳನ್ನು ಪರಿಹರಿಸ್ಕೊಳ್ತಾರೆ. ಆದರೆ ಮಕ್ಕಳು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಅವರು ಪೋಷಕರು, ಶಿಕ್ಷಕರು ಪರಿಹರಿಸ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ವಿಚಾರಗಳಿರ್ತವೆ. ಉದಾಹರಣೆ, ಒಂದು ಶಾಲೆಗೆ, ಪ್ರಾಥಮಿಕ ಶಾಲೆಯಿಂದ ಹೈಸ್ಕೂಲಿಗೆ ಪಕ್ಕದ ಹಳ್ಳಿಗೆ ಹೋಗಬೇಕು, ಸಾರಿಗೆ ವ್ಯವಸ್ಥೆ ಇರ್ಬೋದು,
ಬಸ್ಸಿನ ವ್ಯವಸ್ಥೆಗಳಿರ್ಬೋದು, ಅಥವಾ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ, ಕುಡಿಯೋ ನೀರು ಇರ್ಬೋದು, ಅಥವಾ ಆಟದ ಮೈದಾನ, ಪ್ರಯೋಗಾಲಯ, ಗ್ರಂಥಾಲಯ, ಅಷ್ಟೇ ಅಲ್ಲದೆ ಮಕ್ಕಳ ಸುರಕ್ಷಿತ ವಿಷಯಗಳು ಕೂಡ ಇರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಮಕ್ಕಳು ತಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅದಕ್ಕೆ ಸ್ಪಂದಿಸೋರು ಯಾರು ಅನ್ನೋ ಪ್ರಶ್ನೆ ನೋಡೋಕ್ಕಾಗ್ತದೆ. ಸೊ ನಮ್ಮ ಕಿರು ಸಂಶೋಧನೆಯಲ್ಲಿ ನಾವು ಕಂಡುಕೊಂಡಿದ್ದು 2003ರಿಂದ 2006ರಲ್ಲಿ ಸುಮಾರು 15 ಗ್ರಾಮ ಪಂಚಾಯಿತಿಯಲ್ಲಿ 3 ವರ್ಷಗಳ ಕಾಲ ಸಂಶೋಧನೆ ಮಾಡಿದಾಗ ನಮಗೆ ಕಂಡು ಬಂದಂಥ ಫಲಿತಗಳೇನೆಂದರೆ, ಸಾಮಾನ್ಯವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಕುರಿತು ಒಂದೇ ಒಂದು ರೆಸಲ್ಯೂಷನ್ ಕೂಡ ಆಗಿರಲಿಲ್ಲ. ಮಕ್ಕಳ ಬದುಕು, ಶಿಕ್ಷಣ, ರಕ್ಷಣೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನು ಕೂಡ ಆಗಿರಲಿಲ್ಲ. ಇದು ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ ಇಲ್ಲಿ ಅನೇಕ ಪ್ರಕರಣಗಳನ್ನು ಉಲ್ಲೇಖ ಮಾಡಿ ನೋಡಿದರೆ, ಪರಿಚಯಗಳನ್ನು ಉಲ್ಲೇಖ ಮಾಡಿ ನೋಡಿದರೆ, ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಾದ ನೇರ ಅನೇಕ ವಿಚಾರಗಳು ಕೂಡ ಅದರಲ್ಲಿ ಅಡಗಿದೆ. ಉದಾಹರಣೆ, ಮಕ್ಕಳ ಶಿಕ್ಷಣ ಬಗ್ಗೆ ಉದಾಹರಣೆ ಪ್ರಕರಣ 58 ಸಬ್ ಕ್ಲಾಸ್ 5 ಹೇಳುತ್ತೆ, ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿನ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಖಾತ್ರಿಪಡಿಸುವುದು ಗ್ರಾಮ ಪಂಚಾಯತಿಗಳ ಪ್ರಾಥಮಿಕ ಜವಾಬ್ದಾರಿ ಅಂತ ಹೇಳುತ್ತೆ. ಅದೇ ಥರ ಸೆಕ್ಷನ್ 7 ಹೇಳ್ತದೆ, ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿನ ಎಲ್ಲ ಮಕ್ಕಳಿಗೆ ಆರೋಗ್ಯವನ್ನು ಖಾತ್ರಿಪಡಿಸುವುದು ಗ್ರಾಮ ಪಂಚಾಯತಿಗಳ ಪ್ರಾಥಮಿಕ ಜವಾಬ್ದಾರಿ ಅಂತ ಹೇಳುತ್ತೆ. ಅದೇ ರೀತಿ ಜಾನುವಾರು ಗಣತಿ ಮಾಡಿದಂಗೆ ಮಕ್ಕಳ ಗಣತಿನೂ ಕೂಡ ನಾವು ಮಾಡಬೇಕು, ಅದನ್ನು ಪರಾಮರ್ಶಿಸಬೇಕು, ಅವಲೋಕನ ಮಾಡಬೇಕು, ಮತ್ತು ಎಲ್ಲ ಮಕ್ಕಳಿಗೆ ಆರೋಗ್ಯ ಶಿಕ್ಷಣವನ್ನು ಖಾತ್ರಿಪಡಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದೀವಿ. ಇವೆಲ್ಲ ನೋಡಿದಾಗ ಆ ಸಂದರ್ಭದಲ್ಲಿ ಮಕ್ಕಳ ಬಗ್ಗೆ ಸುಮಾರು ಕೆಲಸಗಳು ಕಾಣಲಿಲ್ಲ ನಮ್ಮ ಕಣ್ಣಿಗೆ. ಈ ವಿಚಾರ ಇಟ್ಕೊಂಡು ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಆಗಿನ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ VP ಬಳಿಗಾರ್ ಅವರ ಜೊತೆ ಒಂದು ಸಮಾಲೋಚನಾ ಸಭೆ ಮಾಡಿದ್ದೀವಿ. ಸೊ ಅವರ ಆ ಸಭೆಯ ಫಲಿತದ ಆಧಾರದ ಮೇಲೆ ರಾಜ್ಯದ 5628 ಗ್ರಾಮ ಪಂಚಾಯತಿ 2006ರಲ್ಲಿ ಅಷ್ಟು ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಗಳನ್ನ ಮಾಡಬೇಕು ಅನ್ನೋ ಒಂದು ಒತ್ತಾಸೆಯನ್ನು ನಾವು ಮಂಡಿಸಿದಾಗ ಇಲಾಖೆಯವರು ಒಪ್ಕೊಂಡು ರಾಜ್ಯಾದ್ಯಂತ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆ 2006ರಿಂದ ನವಂಬರ್ 14 ಏನು ಮಕ್ಕಳ ದಿನಾಚರಣೆ ಮಾಡ್ತೀವಲ್ಲ ಅದರ ಪ್ರಯುಕ್ತ ಅಲ್ಲಿಂದ 1 ಅಥವಾ 1.5 ತಿಂಗಳೊಳಗಾಗಿ ಎಲ್ಲ ಪಂಚಾಯತಿಯಲ್ಲಿ ಮಕ್ಕಳ ಗ್ರಾಮ ಸಭೆಗಳನ್ನ ಮಾಡಬೇಕು ಅಂತ ಒಂದು ಆದೇಶ ಹೊರಬಿತ್ತು. ಈ ಆದೇಶನ ನೋಡಿದಾಗ ನಿಜವಾಗ್ಲೂ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳಿಗೆ ಒಂದು ಅವಕಾಶ, ಒಂದು ಸ್ಪೇಸನ್ನು ಮಾಡಿಕೊಡ್ತು ಅವರ ಭಾಗವಹಿಸಿಕೆಗೋಸ್ಕರ. ಮಕ್ಕಳ ಗ್ರಾಮ ಸಭೆಯ ಮೂಲ ಪರಿಕಲ್ಪನೆ ಈ ಸಂವಿಧಾನದ ಆಶಯಗಳನ್ನ ಮಕ್ಕಳಿಗೆ ಗೊತ್ತಾಗಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪರಿಕಲ್ಪನೆ ಕೂಡ ಮಕ್ಕಳಿಗೆ ಅರ್ಥ ಆಗಬೇಕು, ಮಕ್ಕಳ ಭಾಗವಹಿಸುವ ಮೂಲಕ ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಬೇಕು, ವ್ಯವಸ್ಥೆಯಲ್ಲಿ ಲೋಪಗಳು ಉಂಟಾದಲ್ಲಿ ಮಕ್ಕಳು ಆ ವ್ಯವಸ್ಥೆನ ಪ್ರಶ್ನೆ ಮಾಡೋಂಗೆ ಆಗಬೇಕು, ಜೊತೆಗೆ ಎಲ್ಲ ಮಕ್ಕಳಲ್ಲಿ ನಾಯಕತ್ವ ಗುಣಗಳನ್ನ ಬೆಳೆಸಬೇಕು. ಈ ಒಂದು ಪರಿಕಲ್ಪನೆ ಹಿನ್ನೆಲೆಯಲ್ಲಿ ನಾವು ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಈ 2006ರಿಂದ ಒಂದೊಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನು ಮಾಡೋಕ್ಕೆ ಶುರು ಮಾಡಿದರು. ಕೆಲವು ಕಡೆ ಮಕ್ಕಳನ್ನ ಕೂಡಿಸ್ಕೊಂಡು ಡ್ರಾಮಾ ಮಾಡಿ ಅವರಿಗೆ ಪ್ರೈಸ್ ಕೊಡೋದು, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಡ್ಯಾನ್ಸ್ ಆಡಿ ಪ್ರೈಸ್ ಕೊಡೋದು, ಕ್ರೀಡೆ ನಡೆಸಿ ಅವರಿಗೆ ಪ್ರತಿಭೆಯನ್ನು ಗುರುತಿಸೋದು, ಇದೆಲ್ಲ ಚಿಕ್ಕ ಪುಟ್ಟ ಮಾಡಿದರು. ಆ ನಿಜವಾದ ಆಶಯ ಅದಲ್ಲ. ಮಕ್ಕಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಒಂದು ಸೂಕ್ತವಾದ ವೇದಿಕೆ ಮಕ್ಕಳ ಗ್ರಾಮ ಸಭೆ. ದೊಡ್ಡವರು ಅಂದರೆ ಯಾರು ಸೇವಾದಾರರು ಇದ್ದೀವಿ ಅವರು ಮಕ್ಕಳ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ವೇದಿಕೆ ಆಗಬೇಕು. ಜೊತೆಗೆ ಸ್ಥಳೀಯ ಸರ್ಕಾರವಾಗಿದ್ದ ಗ್ರಾಮ ಪಂಚಾಯಿತಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಅನೇಕ ಅಂಕಿ ಅಂಶಗಳನ್ನು ಮತ್ತು ಮಾಹಿತಿಯನ್ನು ಸಂಗ್ರಹಿಸಿ ವಿಶ್ಲೇಷಿಸಿ ಅದನ್ನು ಫಲಿತಗಳನ್ನು ಕೂಡ ನಾವು ಸಭೆಯಲ್ಲಿ ಮಂಡಿಸಬೇಕು. ಉದಾಹರಣೆ, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 0ಯಿಂದ 3 ವರ್ಷದ ಮಕ್ಕಳೆಷ್ಟಿದ್ದಾರೆ, 3ರಿಂದ 6 ವರ್ಷದ ಮಕ್ಕಳೆಷ್ಟಿದ್ದಾರೆ, 6ರಿಂದ 14 ವರ್ಷದ ಎಷ್ಟು ಮಕ್ಕಳಿದ್ದಾರೆ, ಮತ್ತು 14ರಿಂದ 18 ವರ್ಷದ ಎಷ್ಟು ಮಕ್ಕಳಿದ್ದಾರೆ, ಇದರಲ್ಲಿ ಗಂಡೆಷ್ಟಿದ್ದಾರೆ, ಹೆಣ್ಣೆಷ್ಟಿದ್ದಾರೆ, ಲಿಂಗಾನುಪಾತ ಇರ್ಬೋದು. ಮತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆರಿಗೆಗಳಾಗ್ತಾವಲ್ಲ, ಅವೆಲ್ಲ ಹೆರಿಗೆಗಳು ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಂದರೆ ಆಸ್ಪತ್ರೆಯಲ್ಲಿ ಹೆರಿಗೆ ಆಗ್ತಾ ಇದಾವ ಅಥವಾ ಆಸ್ಪತ್ರೆ ಅಲ್ಲದೇ ಹೊರಗಡೆ ಹೆರಿಗೆ ಆಗ್ತಾ ಇದಾವ, 1 ವರ್ಷದಲ್ಲಿ ಎಷ್ಟು ಜನ ಗರ್ಭಿಣಿಯರಿದ್ದಾರೆ. ಸೊ ಗರ್ಭಧಾರಣೆ ಸಂದರ್ಭದಲ್ಲಿ ಅಥವಾ ಹೆರಿಗೆ ಸಂದರ್ಭದಲ್ಲಿ ತಾಯಂದಿರುಗಳು ಎಷ್ಟು ಜನ ಸತ್ತು ಹೋಗ್ತಿದ್ದಾರೆ, ಅಥವಾ ಹುಟ್ಟಿ 1 ವರ್ಷದೊಳಗಾಗಿ ಎಷ್ಟು ಮಕ್ಕಳು ಸತ್ತು ಹೋಗ್ತಿದ್ದಾರೆ, ಶಿಶು ಮರಣ ಪ್ರಮಾಣ, ಮತ್ತು ಮಾಲ್ ನ್ಯೂಟ್ರಿಷನ್ ಎಷ್ಟು ಮಕ್ಕಳಿಗಿದೆ, ಜೊತೆಗೆ ಇನ್ನಿತರ ಮಕ್ಕಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಏನಾದರೂ ಉಲ್ಬಣಿಸಿದವ, ನಮ್ಮ ಮಕ್ಕಳು ಹೇಗೆ ಬದುಕ್ತಾ ಇದ್ದಾರೆ, ಅವರಿಗೆ ಆರೋಗ್ಯ ಮಟ್ಟ ಹೇಗಿದೆ, ಮತ್ತು ಶಿಕ್ಷಣ ವ್ಯವಸ್ಥೆಗಳಿಗಿದೆ, ಮಕ್ಕಳಿಗೆಲ್ಲ ಮಕ್ಕಳು ಶಾಲೆಯಲ್ಲಿದ್ದಾರಾ, ಇರೋಂಥ ಎಲ್ಲ ಮಕ್ಕಳು ದಾಖಲಾಗಿರೋಂಥ ಎಲ್ಲ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರಾ, ಹಾಜರಾತಿದೆಯಾ, ಅಥವಾ ಕೆಲವು ಮಕ್ಕಳಿಗೆ ಶಾಲೆಗೆ ಬರುವಲ್ಲಿ ಸವಾಲುಗಳಿದ್ದಾವ,
ಆ ಥರದ ಸವಾಲುಗಳನ್ನ ಸ್ಥಳೀಯ ಸರ್ಕಾರವಾದ ಗ್ರಾಮ ಪಂಚಾಯಿತಿ ಏನನ್ನು ಕಲ್ಪಿಸ್ತಾ ಇದ್ದಾರೆ ಅಥವಾ ಸವಾಲುಗಳನ್ನ ಯಾವ ರೀತಿ ಸ್ವೀಕರಿಸಿ ಅದಕ್ಕೆ ಪರಿಹಾರೋಪಾಯಗಳನ್ನ ಕಂಡುಕೊಳ್ತಾ ಇದೆ ಅಂತ. ಉದಾಹರಣೆ, ಕೆಲವು ಮಕ್ಕಳಿಗೆ ಶಾಲೆ ಬರೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಪೋಷಕರಿಲ್ವಾ ಅಥವಾ ಶಿಕ್ಷಣದಲ್ಲಿ ಆಸಕ್ತಿ ಇಲ್ವಾ, ಅಥವಾ ಅಂಥ ಮಕ್ಕಳಿಗೆ ವಸತಿ ವ್ಯವಸ್ಥೆ ಅಗತ್ಯ ಇದೆಯಾ, ಆ ಥರದ ಮಕ್ಕಳ ಅಗತ್ಯತೆಗಳನ್ನು ಗ್ರಾಮ ಪಂಚಾಯತಿ ಗಂಭೀರವಾಗಿ ತೆಗೆದುಕೊಂಡು ಪೂರೈಸುವಂಥ ಕೆಲಸ ಆಗಬೇಕು. ಸೊ ಮಕ್ಕಳ ಗ್ರಾಮ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು, ಉದಾಹರಣೆ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಕಂದಾಯ ಇಲಾಖೆ, ವಿಲೇಜ್ ಅಭಿವೃದ್ಧಿ ಆರೋಗ್ಯ ಇರ್ಬೋದು. ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಏನಂದರೆ ಸ್ವಯಂ ಸೇವಾ ಸಂಸ್ಥೆಯ ಪ್ರತಿನಿಧಿಗಳು ಮತ್ತು ನಮ್ಮ ಸ್ತ್ರೀಶಕ್ತಿ ಗುಂಪಿನ ಮಹಿಳೆಯರು ಎಲ್ಲರೂ ಕೂಡ ಭಾಗವಹಿಸಿ ಈ ಮಕ್ಕಳ ಗ್ರಾಮ ಸಭೆಗಳಿಗೂ ಈ ದೇಶದ ಅಥವಾ ತಾಲೂಕಿನ ಜಿಲ್ಲೆಯ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಸಾಮಾನ್ಯವಾಗಿ ನಿಮಗೊಂದು ಪ್ರಶ್ನೆ ಬರುತ್ತೆ. ಖಂಡಿತ ನೇರ ಸಂಬಂಧ ಇದೆ. ಯಾಕಂದರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಕ್ಕಳ ಗ್ರಾಮ ಸೇವೆ ಹೆಚ್ಚು ಪರಿಣಾಮಕಾರಿಯಾದರೆ ಅಲ್ಲಿನ ಸ್ಥಳೀಯ ವಿಚಾರಗಳಿಗೆ ಗ್ರಾಮ ಪಂಚಾಯತಿ ಸ್ಪಂದಿಸಿದರೆ ಇದು ದೇಶದ ಅಭಿವೃದ್ಧಿಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಗ್ರಾಮ ಪಂಚಾಯತಿ ನೀಡಿದಂಗೆ. ಉದಾಹರಣೆ, ಮಾನವ ಅಭಿವೃದ್ಧಿ ವಿಚಾರಗಳಿರ್ಬೋದು ಅಥವಾ ಇವತ್ತಿನ SDG ಅಂತ ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸುಸ್ಥಿರ ಅಭಿವೃದ್ಧಿ ಗುರಿಗಳಿರ್ಬೋದು. ಇದಕ್ಕೆ ನೇರವಾದ ಒಂದು ಕೊಡುಗೆಯನ್ನು ಮಕ್ಕಳ ಗ್ರಾಮ ಸಭೆ ಕೊಟ್ಟ ಹಾಗೆ. ಉದಾಹರಣೆ, ಈ SDG ಇರ್ಬೋದು, HDIL ಇರ್ಬೋದು. ಏನು ವಿಷಯಗಳನ್ನು ನಾವು ನೋಡ್ತೀವಿ ಅಂದರೆ ಅಲ್ಲಿ ಬಡತನ ರೇಖೆಯನ್ನು ಕಡಿಮೆ ಮಾಡೋದು ಅಥವಾ ಹಸಿವನ್ನು ನೀಗಿಸೋದು ಮತ್ತು ಶಿಶುಮರಣ ಪ್ರಮಾಣ ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಎಲ್ಲ ಮಕ್ಕಳು ಶಾಲೆಗಳಿಂದ ನೋಡ್ಕೊಳ್ತಕ್ಕಂಥದ್ದು, ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಶೋಷಣೆ ಆಗದಂಗೆ ತಡೆಗಟ್ಟಂಥದ್ದು, ಎಲ್ಲ ಮಕ್ಕಳಿಗೆ ಪೌಷ್ಟಿಕಯುಕ್ತ ಆಹಾರವನ್ನು ಒದಗಿಸ್ಕೊಡೋಂಥದ್ದು, ಯಾವುದೇ ಒಂದು ಮಗು ಕೂಡ ತೊಂದರೆಗಳಿಗೆ ಒಳಗಾಗದಂಗೆ ನೋಡ್ಕೊಳ್ತದ್ದು, ಕಾನೂನುಗಳು ಮಕ್ಕಳ ಪರವಾಗಿರಬೇಕು ಮತ್ತು ಮಕ್ಕಳ ಕೇಂದ್ರೀಕೃತವಾಗಿರ್ಬೇಕು ಅನ್ನೋಂಥದ್ದು ವಿಷಯಗಳಿರ್ಬೋದು. ಮತ್ತು ಶಾಲೆಗೆ ಮಕ್ಕಳು ಕಲಿಕೆಯಲ್ಲಿ ತೊಡಗಲಿಕ್ಕೆ ಯಾವುದೇ ಸವಾಲುಗಳಿರಬಾರ್ದು, ಮಕ್ಕಳಿಗೆ ಸುಲಭವಾಗಿರಬೇಕು. ಸೊ ಆ ಹಿನ್ನೆಲೆಯಲ್ಲಿ ಮಕ್ಕಳ ಗ್ರಾಮ ಸಭೆ ನಡೆಸೋದ್ರ ಮೂಲಕ ಕಲಿಕೆ ವೇಗವನ್ನು, ಕಲಿಕೆ ಗುಣಮಟ್ಟವನ್ನು ಹೆಚ್ಚಾಗಿ ಕೂಡ ಗ್ರಾಮ ಪಂಚಾಯತ್ ಸಹಾಯ ಆಗ್ತದೆ. ಜೊತೆಗೆ ಶಿಶು ಮರಣ ಪ್ರಮಾಣ ಇರ್ಬೋದು ಅಥವಾ ಆಸ್ಪತ್ರೆಯಲ್ಲಿ ಹೆರಿಗೆಯನ್ನು ಬೆಂಬಲಿಸೋದಿರ್ಬೋದು ಅಥವಾ ಮಾಲ್ ನ್ಯೂಟ್ರಿಷನ್ ಆಗದಂಗೆ ತಡೆಗಟ್ಟತಕ್ಕಂಥ ವಿಚಾರಗಳಿರ್ಬೋದು ಅಥವಾ ಅಂಗನವಾಡಿ ಕೊಡ್ತಕ್ಕಂಥ ಏನು ಆಹಾರದ ಗುಣಮಟ್ಟ ಇದನ್ನು ಪರಿಶೀಲನೆ ಮಾಡೋದಿರ್ಬೋದು ಅಥವಾ ಅದನ್ನು ಪ್ರಮಾಣವನ್ನು ತಪಾಸಣೆ ಮಾಡೋಂಥದ್ದಿರ್ಬೋದು. ಇವೆಲ್ಲ ಕೂಡ ಅಲ್ಲಿನ ಮಕ್ಕಳಿಗೆ ಕೊಡ್ತಕ್ಕಂಥ ಸೇವೆಗಳನ್ನು ಗುಣಮಟ್ಟವನ್ನು ಹೆಚ್ಚಕ್ಕೆ ಸಹಾಯ ಮಾಡುತ್ತೆ. ಇದ್ರ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಸೇವೆ ಸಿಕ್ಕಾಗ ಖಂಡಿತವಾಗಿ ಯಾವುದೇ ಮಕ್ಕಳಿಗೆ ಹಕ್ಕುಗಳು ಉಲ್ಲಂಘನೆ ಆಗಲ್ಲ. ಎಲ್ಲ ಮಕ್ಕಳು ಶಾಲೆಗಿದ್ದರೆ ಅದು ಎಲ್ಲ ಮಕ್ಕಳು ಅಂಗನವಾಡಿಯಲ್ಲಿದ್ದರೆ ಖಂಡಿತವಾಗಿ ಮಕ್ಕಳಿಗೆ ಯಾವುದೇ ಒಂದು ವೈಲೇಷನ್ ಅಥವಾ ಹಕ್ಕುಗಳು ಉಲ್ಲಂಘನೆ ಆಗಲ್ಲ. ಉದಾಹರಣೆ, ಕೆಲವು ಆ ಶಾಲಾ ವಯಸ್ಸಿನ ಮಕ್ಕಳು ಶಾಲೆಯಲ್ಲಿದ್ದರೆ ಏನು ಅನ್ನಿಸ್ತದೆ ಅಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ, ಎರಡನೇದಾಗಿ ಮಕ್ಕಳಿಗೆ ಆರೋಗ್ಯ ಸಿಗುತ್ತೆ, ಮೂರನೇದಾಗಿ ಮಕ್ಕಳಿಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳಿಗೆ ಸಿಗ್ತಕ್ಕಂಥದ್ದು ಶಿಕ್ಷಣ, ಆರೋಗ್ಯ, ರಕ್ಷಣೆ ಸಿಗ್ತದೆ. ಅದಕ್ಕೂ ಮೀರಿ ಹೇಳೋದಾದರೆ ಮಕ್ಕಳಿಗೆ ಬಾಲ್ಯ ಸಿಗುತ್ತೆ. ಬಾಲ್ಯ ಮಕ್ಕಳಿಗೆ ಅಮೂಲ್ಯವಾದ ಸಮಯ. ಆ ಬಾಲ್ಯವನ್ನು ಮಕ್ಕಳು ಶಾಲಾ ವಾತಾವರಣದಲ್ಲಿ, ಶಿಕ್ಷಕರ ಒಡನಾಟದಲ್ಲಿ ಮತ್ತು ಕುಟುಂಬದೊಂದಿಗೆ ಕಳಿಬೇಕು. ಈ ಒಂದು ವ್ಯವಸ್ಥೆ ಯಾವಾಗ ಸಿಗೋಕ್ಕೆ ಸಾಧ್ಯ ಅಂದರೆ ಮಕ್ಕಳಿಗೆ ಕುಟುಂಬಗಳಿರಬೇಕು ಮತ್ತು ವ್ಯವಸ್ಥೆಗಳು, ಅಂಗನವಾಡಿ ವಯಸ್ಸಿನ ಮಕ್ಕಳು ಅಂಗನವಾಡಿಯಲ್ಲಿರಬೇಕು, ಶಾಲೆ ವಯಸ್ಸಿನ ಮಕ್ಕಳು ಶಾಲೆಯಲ್ಲಿರಬೇಕು. ಆಗಿದ್ದಾಗ ಮಕ್ಕಳಿಗೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಬಾಲ್ಯವನ್ನು ಅನುಭವಿಸೋಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲಿ ಮಕ್ಕಳು ಆ ಶಾಲೆ ವ್ಯವಸ್ಥೆ, ಅಂಗನವಾಡಿ ವ್ಯವಸ್ಥೆಯಲ್ಲಿ ಇರ್ತಾರೋ ಖಂಡಿತವಾಗಿ ಅಂಥ ಮಕ್ಕಳು ತುಂಬ ಹೆಚ್ಚು ಸುರಕ್ಷಿತವಾಗಿ ಇರ್ತಾರೆ. ಅಂಥ ಮಕ್ಕಳ ಮೇಲೆ ಯಾವುದೇ ಮಕ್ಕಳ ಮಾರಾಟ ಪ್ರಕರಣ ಆಗಿರ್ಬೋದು, ಆಮೇಲೆ ಇಲ್ಲಿಗಲ್ ಅಡಾಪ್ಷನ್ ಅಥವಾ ಅಕ್ರಮ ದತ್ತು ಆಗಿರೋಂಥದ್ದು, ಮಕ್ಕಳ ಮಾರಾಟ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಮತ್ತು ಬಾಲ್ಯ ವಿವಾಹಗಳು, ಬಾಲಕಾರ್ಮಿಕ ಪದ್ಧತಿಗಳು, ಇವೆಲ್ಲವನ್ನು ಕೂಡ ನಿಲ್ಲಿಸೋಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಕೇಂದ್ರ ಅಂದರೆ ಅಂಗನವಾಡಿ ಕೇಂದ್ರ ಮತ್ತು ಶಾಲೆ, ಇನ್ನೊಂದು ಮುಖ್ಯವಾಗಿ ಕುಟುಂಬ. ಸೊ ಈ ಮೂರು ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು ಅನ್ನೋ ಒಂದು ಆಶಯ ಕೂಡ ಇದರಲ್ಲಿ ಅಡಗಿದೆ. ಹಾಗಾಗಿ ಈ ವ್ಯವಸ್ಥೆಗಳು ಇರಬೇಕಾದ್ರೆ ನಮ್ಮಲ್ಲಿ ಮಕ್ಕಳ ಗ್ರಾಮ ಸಭೆಗಳು ಹೆಚ್ಚು ಪರಿಣಾಮಕಾರಿ ಆದಾಗ ನಮಗೆ ಆಗ ಗೊತ್ತಾಗುತ್ತೆ ಎಷ್ಟು ಮಕ್ಕಳು ಶಾಲೆಯಿಂದ ವಂಚಿಸಿದ್ದಾರೆ, ಅಥವಾ ಎಷ್ಟು ಮಕ್ಕಳಿಗೆ ಆರೋಗ್ಯದ ವ್ಯವಸ್ಥೆಯಿಂದ ವಂಚನೆಯಿಂದ ಒಳಗಾಗಿದ್ದಾರೆ, ಅಥವಾ ಎಷ್ಟು ಮಕ್ಕಳಿಗೆ ರಕ್ಷಣೆಯಿಂದ ಒಳಗಾಗಿದ್ದಾರೆ. ಇವೆಲ್ಲವನ್ನ ಅಂಕಿಅಂಶಗಳ ಪರಾಮರ್ಶಿಸಿ ವಿಶ್ಲೇಷಿಸಿ ಅಂಥ ಒಂದು ಸಮುದಾಯದ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಕೊಡೋದ್ರ ಮೂಲಕ ಅವ್ರನ್ನ ಬೆಂಬಲಿಸಿ ಶಾಲೆಯ ಮುಖ್ಯ ವಾಹಿನಿಗೆ ತಂದಾಗ ಖಂಡಿತವಾಗಿ ಇಂಥ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಗಳು ದೇಶದ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚು ಕೊಡುಗೆಯನ್ನು ಕೊಡ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಮರ್ತ್ಯ ಸೇನ್ ಅವರು ಕೂಡ ಅದನ್ನೇ ಹೇಳ್ತಾ ಇರೋದು. ತುಂಬ ಕಡೆ ನಾವು ಶಿಕ್ಷಣ ಬಡತನ ಬಗ್ಗೆ ಮಾತಾಡಬೇಕಾದಾಗ ಅವ್ರು ಹೇಳ್ತಾರೆ, ಬಡತನ ಅನ್ನೋದು ಒಂದು ಕೊರತೆ. ಸೊ ಯಾರು ಆರ್ಥಿಕವಾಗಿ ದಾರಿದ್ರ್ಯ ಇದೆ ಅಥವಾ ಯಾರಿಗೆ ಆರ್ಥಿಕ ಶ್ರೇಣಿಯಿಂದ ಕಡಿಮೆ ಇದ್ದಾರೆ ಅವರು ಬಡವರಲ್ಲ. ಶಿಕ್ಷಣ ಮಕ್ಕಳಿಗೆ ಸ್ವಾತಂತ್ರ್ಯ ಮತ್ತು ಸಾಮರ್ಥ್ಯವನ್ನು ತಂದು ಕೊಡುತ್ತೆ. ಅದು ಇಲ್ಲದಿರುವ ಸ್ಥಿತಿಯನ್ನು ಅವರು ಬಡತನ ಅಂತ ಹೇಳ್ತಾರೆ. ಅದರ ಅರ್ಥ ಶಿಕ್ಷಣ ಯಾರಿಲ್ಲ ಅವರೆಲ್ಲರೂ ಬಡವರೇ. ಸೊ ಯಾರು ಹಣಕಾಸಿನ ದೃಷ್ಟಿಯಿಂದ ಯಾರು ಕಡಿಮೆ ಇದ್ದಾರೆ ಅವರು ಬಡವರಲ್ಲ.
ಯಾರಿಗೆ ಶಿಕ್ಷಣ ಸಿಕ್ಕಿಲ್ಲ ಅವರೆಲ್ಲ ಬಡವರು. ಯಾಕಂದರೆ ಕೊರತೆಗಳ ಆಧಾರದ ಮೇಲೆ ನಾವು ಶಿಕ್ಷಣವನ್ನು ನೋಡ್ತೀವಿ. ಸೊ ಅದು ಆಗಬಾರ್ದಂದರೆ ನಾವು ಹೆಚ್ಚು ಮಕ್ಕಳ ರಕ್ಷಣೆ, ಶಿಕ್ಷಣ, ಆರೋಗ್ಯ, ಅವರ ಅಭಿವೃದ್ಧಿ, ಬೆಳವಣಿಗೆಗೆ ಹೆಚ್ಚು ಗಮನ ಕೊಡಬೇಕಾಗ್ತದೆ. ಸೊ ಮಕ್ಕಳ ಗ್ರಾಮ ಸಭೆಗಳ ಮೂಲಕ ಇದೆಲ್ಲ ಸಾಧ್ಯ ಆಗ್ತಾ ಇರೋದು ತುಂಬ ಖುಷಿ ಪಡೋಂಥ ವಿಷಯ. ತಾವೆಲ್ಲರೂ ಯಾರು ಈ ಒಂದು ಸಂದರ್ಶನವನ್ನು ಗಮನಿಸ್ತೀರಿ, ತಾವು ಕೂಡ ನಿಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ನವಂಬರ್ 14ನೇ ತಾರೀಕಿಂದ ಡಿಸೆಂಬರ್ 30 ಆಯೋಜನೆ ಮಾಡ್ತಕ್ಕಂಥ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳಿ. ಮಕ್ಕಳ ಭಾಗವಹಿಸಿಕೆಯನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ ಮತ್ತು ನೇರವಾಗಿ ಅಥವಾ ಪರೋಕ್ಷವಾಗಿ ಈ ದೇಶದ ಅಭಿವೃದ್ಧಿಗೆ ನಾವೆಲ್ಲ ನಮ್ಮದೇ ಆಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆಯನ್ನು ನೀಡೋಣ ಅಂತ ಹೇಳ್ತಾ, ಮಕ್ಕಳ ಹಕ್ಕುಗಳಿಗೆ ನಾವು ಬದ್ಧರು. ಮಕ್ಕಳ ಹಕ್ಕುಗಳಿಗೆ ಜಯವಾಗಲಿ. ಮಕ್ಕಳೇ ಇಂದಿನ ಪ್ರಜೆಗಳು. ಹಾಗಾಗಿ ಅವರ ಶ್ರೇಷ್ಠತೆಗೆ ನಾವೆಲ್ಲ ಬೆಂಬಲಿಸ್ತಾ ತಾವೆಲ್ಲ ಮಕ್ಕಳ ಗ್ರಾಮ ಸಭೆಗೆ ಮಕ್ಕಳನ್ನ ಬೆಂಬಲಿಸಿ ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.